ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸಾಂಬಾರ್ ಪೌಡ್ರ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಒಂದು 2 kg ಧನಿಯಾ ಬಳಸ್ಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನೋ ಅದೇ ಥರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಒಣಮೆಣ್ಸಿನ್ಕಾಯಿನ ಬೆರೆಸಿ ಮಾಡ್ತಾರೆ. ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಬೆರೆಸೋದಿಲ್ಲ, ನಮ್ಮ ಮನೇಲಿ ಇದೇ ಥರನೇ ಮಾಡ್ಕೊಳ್ಳೋದು. ನಾನು ಅದನ್ನೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು 2 kg ಅಷ್ಟು ಧನಿಯಾ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಕಂತೆಯಷ್ಟು ಕರಿಬೇವಿನ ಸೊಪ್ಪನ್ನ ನೀಟಾಗಿ ತೊಳೆದು ಒಣಗಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರಿಶಿನ ಕೊಂಬನ್ನ ನಾನು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ ಕಾಳು ಒಂದು 30 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಳು ಒಂದು 100 ಗ್ರಾಮು, ಉದ್ದಿನಬೇಳೆ ಒಂದು 100 ಗ್ರಾಮು, ಹೆಸರುಬೇಳೆ ಒಂದು 100 ಗ್ರಾಮು. ನೀವು ಕಾಳು ಸಹ ಉಪಯೋಗಿಸ್ಕೋಬೋದು ಇಲ್ಲಿ. ಮತ್ತು ತೊಗರಿಬೇಳೆ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಲವಂಗ ಒಂದು 20 ಗ್ರಾಮು, ಚಕ್ಕೆ ಒಂದು 15 ಗ್ರಾಮು, ಪೆಪ್ಪರ್ ಒಂದು 20 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಇದಕ್ಕೆ 400 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿನ ನಾವಿಲ್ಲ ಒಂದು 50 ಗ್ರಾಮ್ ತೊಗೊಂಡಿದ್ದೀವಿ. ಸಾಸಿವೆ ಒಂದು 20 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇವೆಲ್ಲನೂ ನೀಟಾಗೆಲ್ಲ ಹುರ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲೊಂದು ಬಾಣಲಿಗೆ ನಾನು ಫಸ್ಟ್ ಕಡಲೆಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು, ಘಮ ಬರೋ ತನಕ. ನಾವು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಸಿಗುತ್ತೆ, ಕಾಳೆಲ್ಲ ಒಳಗಡೆ ಹುರಿದಿರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕಿಲ್ಲಿ. ಒಂದೊಂದನ್ನು ಹುರ್ಕೊಳ್ತಾ ಒಂದು ಸ್ವಲ್ಪ ಅಗಲವಾದ ಅಥವಾ ಬಂಡೆ ಮೇಲಾದ್ರೂ ಸಹ ತಣ್ಣಗಾಗೋದಕ್ಕೆ ಇಟ್ಕೊತಾ ಇರಬೇಕು ನಾವಿಲ್ಲಿ. ಈಗ ನಾವು ಒಂಥರ ತೊಗರಿ ಬೇಳೆನೂ ಸಹ ಚೆನ್ನಾಗಿ ಹುರ್ಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮತ್ತು ಹೆಸರುಬೇಳೆ ಅವನು ಸಹ ನೀಟಾಗಿ ಈ ಥರ ಕೈ ಬಿಡ್ದೇನೆ ನಾವು ನೀಟಾಗಿ ಈ ಥರ ಹುರ್ಕೊಳ್ತಾ ಇದ್ದರೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ. ನಮ್ಗೆ ಘಮ ಅನ್ನೋದು ಹಸಿ ವಾಸನೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮತ್ತು ಬೇಗ ಹುಳು ಆಗೋ ಚಾನ್ಸಸ್ ಇರುತ್ತೆ. ಈ ಸಾಸಿವೆನೂ ಅಷ್ಟೇ ಸ್ವಲ್ಪ ಚಿಟಪಟ ಅಂತ ಇರುವಾಗೇ ತೆಕ್ಕೊಂಬಿಡಬೇಕು. ಮತ್ತು ಉದ್ದಿನಬೇಳೆ ಇವನು ಸಹ ಅಷ್ಟೇ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು. ನೀಟಾಗಿ ಒಳಗಡೆ ಕುಕ್ ಆಗೋ ತನಕ ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪೌಡ್ರ್ ಅನ್ನೋದು ಸಹ ನೈಸಾಗಿ ಚೆನ್ನಾಗಿ ಬರುತ್ತೆ. ಇವನು ಸಹ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಇವನು ಸಹ ಅಷ್ಟೇ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇವು ಅಷ್ಟೇ ಒಂದು ಸ್ವಲ್ಪ ಘಮ ಬರ್ತಾ ಇದೆ ಅನ್ನೋವಾಗ ಗೊತ್ತಾಗಲ್ವಲ್ಲ ಹೇಗೆ ಹುರಿದಿದೆಯೋ ಅಂತ. ಘಮ ಬರ್ತಾ ಇದೆ ಅನ್ನೋವಾಗ ತೆಕ್ಕೊಂಬಿಟ್ರೆ ಸಾಕು. ಈಗ ಅದೇ ಬಾಣಲಿಗೆ ಚಕ್ಕೆ ಮತ್ತು ಲವಂಗ 2 ಒಂದೇ ಸರಿ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಂಡು ಹಾಕ್ಕೋಬೇಕು. ಇದನ್ನು ಸಹ ಬೇಗ ಹೊಗೆ ಬರೋ ಚಾನ್ಸಸ್ ಇರುತ್ತೆ. ಮೆಂತ್ಯ ಕಾಳನ್ನು ಸಹ ಅಷ್ಟೇ ಅದನ್ನು ಈ ರೀತಿ ಹಾಕ್ಕೊಂಡು ಎಲ್ಲ ನೀಟಾಗಿ ತಣ್ಣಗಾಗ್ತಾ ಇರುತ್ತೆ. ನಾವು ಅಷ್ಟರಲ್ಲೂ ಹುರ್ಕೊಳ್ತಾ ಇರ್ಬೋದು. ಇಲ್ಲಿ ಇನ್ನು ಅರಿಶಿನ ಕೊಂಬನ್ನು ಸಹ ಅಷ್ಟೇ ನಾನು ಒಣಗಿಸಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಹಂಗೆ ಹಾಕ್ಕೊಂಡ್ರೆ ಬೇಗ ಇದಾಗೋದಿಲ್ಲ ಅಂತ ಕುಟ್ಟಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅಕ್ಕಿನೂ ಸಹ ಅಷ್ಟೇ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು 400 ಗ್ರಾಮ್ ಅಂತೂ ಬೇಕು ಇದಕ್ಕೆ. ನಾವು 2 kg ಕಾಳಿಗೆ ಒಂದು 400 ಗ್ರಾಮ್ ಜೀರಿಗೆ ಆದರೆ ಸಾಕಾಗುತ್ತೆ. ಕರಿಬೇವಿನ ಸೊಪ್ಪನ್ನು ಅಷ್ಟೇ ನಾನು ಇಲ್ಲಿ 2 ಸತಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ನಾನು ಫಾಸ್ಟಾಗಿ ನೋಡಿಸ್ತಾ ಇದ್ದೀನಿ, ಲೆಂತಿ ಆಗುತ್ತೆ ವಿಡಿಯೋ ಅಂತ. ಒಂದು ಅರ್ಧ kg ಆಗೋಷ್ಟು ಒಂದು 4 ಸತಿ ಹಾಕ್ಕೊಂಡ್ಬಿಟ್ರೆ ಧನಿಯಾ ಬೇಗನೆ ಹುರ್ಕೊಂಡ್ಬಿಡ್ಬೋದು. ನೋಡಿ ಈ ಥರ ಎಲ್ಲ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಘಮ ಬರೋ ತನಕ ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡ್ರೆ ಪುಡಿ ಚೆನ್ನಾಗಿರುತ್ತೆ. ಸೀದಿರಬಾರ್ದು ಕಾಳು ಮಾತ್ರ, ಅಷ್ಟು ಚೆನ್ನಾಗಿ ಹುರ್ಕೊಬೇಕು. ನಾನು ಇಲ್ಲಿ ಒಂದೊಂದು ಸ್ವಲ್ಪನೇ ಒಂದು ಅರ್ಧ kg ಅಷ್ಟೇ ಒಂದು 4 ಸತಿ ಹಾಕ್ಕೊಂಡು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೀಟಾಗೆಲ್ಲ ಹುರ್ಕೊಂಡು ಈಗ ಎಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. ನಾವಿಲ್ಲಿ 1 ಗಂಟೆ ಆದರೆ ಬೇಕಾಗುತ್ತೆ ಇದಕ್ಕೆಲ್ಲ ನಾವು ಜೋಡಿಸ್ಕೊಂಡು ಹುರಿಯೋದೆಲ್ಲ. ಮತ್ತು ಒಂದು 1/4 ಗಂಟೆ ತಣ್ಣಗಾಗಿಬಿಟ್ರೆ ಬೇಗನೆ ಮಿಷಿನ್ಗೆ ಹಾಕ್ಸ್ಕೊಂಬಂದು ಇಟ್ಬಿಟ್ರೆ ಬೇಗನೆ 1.5 ಗಂಟೆ ಒಳಗಡೆ ನಾವು ಪುಡಿ ಮಾಡ್ಕೊಂಬಿಡ್ಬೋದು. ನಮ್ಮ ಮನೆ ಹತ್ರನೇ ಇರೋದ್ರಿಂದ ಮಿಷಿನನ್ನು ಬೇಗನೆ ಆಡಿಸ್ಕೊಂಬಂದೆ ನಾನಿಲ್ಲಿ. ಸ್ವಲ್ಪ ತಣ್ಣಗಾದರೆ ಸಾಕಿಲ್ಲಿ. ನೋಡಿ ಇಲ್ಲೆಲ್ಲ ಕಟ್ಟಿ ಮಿಷಿನ್ಗೆ ಹಾಕ್ಕೊಳಕ್ಕೆ ರೆಡಿ ಇದ್ದೀನಿ. ಎಲ್ಲ ತಣ್ಣಗಾದ್ಮೇಲೆ ಇಲ್ಲಿ ಕವರಿಗೆ ಕಟ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ಮಿಷಿನ್ಗೆ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಲ್ವ, ಒಂದೊಂದು ಕಡೆ ಒಂದೊಂದು ಥರ ಮಿಷಿನ್ಗೆ ಹಾಕ್ತಾರೆ. ಇಲ್ಲಿ ಈ ಥರ ಹಾಕ್ತಾರೆ. ಇಲ್ಲಿ ನೋಡಿ ಫೈನಾಗೆ ಪೌಡ್ರ್ ಬರ್ತಾ ಇದೆ. ಇಲ್ಲಿ ಒಂಚೂರು ಸಹ ಗಂಟು ಬರ್ತಾ ಇಲ್ಲ, ನೀಟಾಗಿದೆ ಎಲ್ಲ. ಸ್ವಲ್ಪ ಬೇಗ ತಣ್ಣಗಾಗ್ತಾ ಇರಬೇಕಂತ ಈ ಥರ ಕೈಯಲ್ಲೇ ಅಥವಾ ಒಂದು ಕಟ್ಟಿಗೆ ಕೊಟ್ಟಿರ್ತಾರಲ್ವ, ಈ ಥರ ತಣ್ಣಗೆ ಮಾಡ್ಕೊತಾ ಇರಬೇಕು. ಬಿಸಿ ಇರಬಾರ್ದು ನಮ್ಗೆ ಸಾಂಬಾರು ಪೌಡ್ರ್ ಅನ್ನೋದು. ನೋಡಿ ಎಲ್ಲ ಈ ಥರ ಹಾಕ್ಸ್ಕೊಂತ ಇವಾಗ ಮನೆಗೆ ತೊಗೊಂಬಂದು ನಾನು ಇಲ್ಲಿ ಮತ್ತು ಅದೇ ಬಾಣಲಿಗೆ ಹಾಕಿ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ 1 kg ಅಷ್ಟು ಧನಿಯಾ ಪುಡಿನ ಸಹ ಮಾಡಿಸ್ಕೊಂಬಂದಿದ್ದೀನಿ. ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಸ್ಕೊಂಬಂದಿದ್ದೀನಿ ಅಷ್ಟೇ. ಇನ್ನು ಇದನ್ನೆಲ್ಲ ಒಂದು ಸ್ವಲ್ಪ ಜರಡಿ ಇಟ್ಕೊತಾ ಇದ್ದೀನಿ. ನಾವೆಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿರ್ತೀವಿ, ಆದ್ರೂ ಒಂದು ಸತಿ ಈ ಥರ ಜರಡಿ ಹಿಡಿದ್ಬಿಟ್ರೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ದಂಗೂ ಇರುತ್ತೆ.
ಏನಾದರೂ ಇದ್ರೂ ಚೆನ್ನಾಗಿ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಅಕ್ಕಿ ಧನಿಯಾ ಅಲ್ಲೊಂದು ಇದ್ರೂ ಸಹ ನಮಗಿಲ್ಲಿ ನೋಡಿ ಅಕ್ಕಿ ಅವ್ರು ಬಾಣಲಿಲಿ ಹಾಕಿದ್ರೆ ಅದು ಮಾತ್ರ ಬಂದಿದೆ. ಇನ್ನು ಇದ್ದಿದ್ದೆಲ್ಲ ನೀಟಾಗಿ ಪೌಡ್ರ್ ಆಗಿದೆ ನಮಗೆಲ್ಲ. ಇಲ್ಲಿ ಅಲ್ಲೊಂದು ಧನಿಯಾ ಮಾತ್ರ ಸಿಗ್ತಾ ಇದೆ ಅಷ್ಟೇ ನಮಗೆ. ನೋಡ್ತಾ ಇರ್ಬೋದು. ಈಗ ಎಲ್ಲ ನೀಟಾಗಿ ಜರಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾವು ಒಂದು 1/4 kg ಅಷ್ಟು ಅಕ್ಕಿ ತೊಗೊಂಡೋಗ್ಬಿಟ್ಟು ಲಾಸ್ಟಿಗೆಲ್ಲ ಮಿಷಿನ್ ಆದಮೇಲೆ ಒಂದು ಸ್ವಲ್ಪ ಅಕ್ಕಿ ಕೊಟ್ಟರೆ ಈ ಥರ ಮಿಕ್ಸ್ ಮಾಡಿಕೊಡ್ತಾರೆ. ಅದರಲ್ಲಿ ಸಾಂಬಾರು ಪುಡಿನೂ ಬಂದುಬಿಡುತ್ತೆ. ಈ ಥರ ಮಾಡೋದ್ರಿಂದ ಸಾಂಬಾರು ಪುಡಿನೂ ಬರುತ್ತೆ. ಅಕ್ಕಿ ಸಪ್ರೇಟ್ ನಾವು ಪಲಾವ್ಗೆ ಅಥವಾ ಬಿಸಿಬೇಳೆ ಬಾತಿಗೆ ಸಹ ಬಳಸ್ಕೋಬೋದು.